ಪೊಲೀಸರ ಸೋಗಿನಲ್ಲಿ ಬಂದು ಮಹಿಳೆಯ ಮಾಂಗಲ್ಯ ದೋಚಿರುವ ಘಟನೆ ಗೌರಿಬಿದನೂರಿನಲ್ಲಿ ನಡೆದಿದೆ. ಹೌದು, ಗೌರಿಬಿದನೂರು ತಾಲೂಕಿನ ಕಲ್ಲುಡಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಇತ್ತೀಚೆಗೆ ಗೌರಿಬಿದನೂರು ಪ್ರದೇಶದಲ್ಲಿ ಕಳ್ಳತನ ಪ್ರಕರಣಗಳು ಜಾಸ್ತಿಯಾಗುತ್ತಿದ್ದು, ಈ ಕುರಿತು ಗೌರಿಬಿದನೂರು ಪೊಲೀಸರು ಸಾರ್ವಜನಿಕರಿಗೆ ಆಟೋಗಳ ಮುಖಾಂತರ ಅರಿವು ಮೂಡಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಕಳ್ಳರು ಮಹಿಳೆಯ 60 ಗ್ರಾಂ ಮಾಂಗಲ್ಯ ಸರವನ್ನ ದೋಚಿದ್ದಾರೆ. ಕಲ್ಲುಡಿ ಗ್ರಾಮದ ನಂಜಮ್ಮ ಎಂಬ ಮಹಿಳೆ ಸೋಮವಾರ ಮಧ್ಯಾಹ್ನದ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗಲೆಂದು ಮನೆಯಿಂದ ತೆರಳಿ ಮುಖ್ಯ ರಸ್ತೆಯಲ್ಲಿ ನಿಂತಿದ್ದಾಳೆ. ಅದೇ ವೇಳೆ ಬೈಕ್ನಲ್ಲಿ ಬಂದ ಕಳ್ಳರು ನಂಜಮ್ಮನ ಕೊರಳಿನಲ್ಲಿದ್ದ ಮಾಂಗಲ್ಯ ಸರವನ್ನ ಗಮನಿಸಿ ಮಹಿಳೆ ಹತ್ತಿರ ಬಂದು, ನಾವು ಪೊಲೀಸರು, ಇತ್ತೀಚೆಗೆ ಕಳ್ಳತನ ಹೆಚ್ಚಾಗುತ್ತಿವೆ, ನೀವು ಈ ರೀತಿ ಇಷ್ಟೊಂದು ಬಂಗಾರ ಒಡವೆಗಳು ಧರಿಸಬಾರದು ಎಂದು ಬುದ್ಧಿವಾದ ಹೇಳಿ ಸ್ವತಃ ಕಳ್ಳರೇ ಮಹಿಳೆಯ ಕೊರಳಿನಲ್ಲಿದ್ದ ಸರವನ್ನ ತೆಗೆಸಿ ಸೀರೆಯ ಸೆರಗಿನಲ್ಲಿ ಇಡುವ ವೇಳೆ ಮಾಂಗಲ್ಯ ಸರವನ್ನ ಎಗರಿಸಿ ಸೆರಗಿನಲ್ಲಿ ಕಲ್ಲುಗಳನ್ನ ಇಟ್ಟು ಪರಾರಿಯಾಗಿದ್ದಾರೆ. ಇನ್ನು ಈ ಘಟನೆಯ ಬಗ್ಗೆ ಅರಿಯದ ಮಹಿಳೆ ಸ್ವಲ್ಪ ದೂರ ಹೋಗಿ ಸೀರೆಯ ಸೆರಗು ನೋಡಿಕೊಂಡಾಗ ಸೆರಗಿನಲ್ಲಿ ಕಲ್ಲುಗಳನ್ನ ನೋಡಿ ಗಾಬರಿಗೊಂಡಿದ್ದಾಳೆ. ಇನ್ನು ಸರ ಕದ್ದ ಕಳ್ಳರು ಆಂಧ್ರಪ್ರದೇಶದ ಹಿಂದೂಪುರದ ಕಡೆಗೆ ಹೋಗಿರಬಹುದು ಎಂದು ಶಂಕೆ ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಗೌರಿಬಿದನೂರು ಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಸಿಸಿಟಿವಿ ಕ್ಯಾಮೆರಾ ಜಾಡು ಹಿಡಿದು ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ. ವರದಿ ಹರೀಶ್, ಆರ್ ನ್ಯೂಸ್ ಕನ್ನಡ. ಅಲ್ಲಿ ನಿಂತ್ಕೊಂಡಿದ್ದೆ, ಬಾಯಿಲ್ ಅಂತ ಕರೆದ್ರು ಅವರು. ಅಲ್ಲೋದೆ ನಾನು, ಪೊಲೀಸ್ನವರು ನಾವು ಹಿಂಗಾಕಮ್ಮ ಹಾಕ್ಕೊಂಡಿದ್ದೀವಿ ಒಡವೆ, ತೆಗೆದು ಬಚ್ಚಿಟ್ಕೊ, ಆಗ್ಲೊತ್ತು ಎಲ್ಲ ಮನೆ ಎಲ್ಲ ಕಳ್ತನ ಆಗಿದೆ, ಬಚ್ಚಿಟ್ಕೊ ಹಾಕೊಂಡು ಓಡಾಡ್ಬಾರ ಇಷ್ಟೊತ್ತಿನಲ್ಲಿ ಅಂದ್ರಲ್ಲ ಅಂತಂದು. ಸರಿ ಬಿಡು ಅಂತ ಹೇಳಿ ಅವರೇ ತೆಗಿ ಅಂತ ಹೇಳಿ ತೆಗೆದ್ಬಿಟ್ಟು ಸರಿನಾಗಿಟ್ಟು ಇಕ್ಕೊಂಡಿದ್ದಷ್ಟೇ. ತಿರ್ಗಾ ನಾವು ಒಂದು ಅಷ್ಟು ದೂರ ಹೋಗಿ ನೋಡಿ ಕಲ್ಲಾಗಿದೆ ಎಲ್ಲ. ಯಾರು ಎಷ್ಟು ಜನ ಬಂದಿದ್ರು? ಏನಂತ? ಇಬ್ರು ಇದ್ರು. ಏನ್ರಲ್ಲಿ ಬಂದಿದ್ರು? ಅವರು ಏನ್ರಲ್ಲಿದ್ರು, ಅಲ್ಲಿ ನಿಂತಿರೋದು ನೋಡಿದ್ದೆ ಅಷ್ಟೇ. ಕರೆದ್ರು, ನಾನು ರೋಡಿಗೆ ಹೋದೆ, ಅವರು ಕರೆದ್ರು, ಅಲ್ಲಿ ಬಂದು ಅಷ್ಟೇ. ಇಷ್ಟಕ್ಕೆ ಮುಂಚೆ ಯಾವತ್ತಾದ್ರೂ ನೋಡಿದ್ರ ಅವ್ರಿಗೆ? ನಾನು ಯಾವತ್ತೂ ನೋಡೇ ಇಲ್ಲ ಅವ್ರನ್ನ. ಎಷ್ಟೊತ್ತಿನಲ್ಲಿ ಆಗಿದ್ದಮ್ಮ ಇದು? 12 ಗಂಟೆ ಟೈಮ್ ಕರೆಕ್ಟ್ ಆಗಿ. ನಿಮ್ಮ ಹೆಸರು? ನಂಜಮ್ಮ. ಎಷ್ಟು ಗ್ರಾಮ್ ಇತ್ತಮ್ಮ ಚೈನ್ ಅದು? 60 ಗ್ರಾಮ್ ಚೈನ್ ಒಂದೇನಾ ತಗೊಂಡು ಹೋಗಿರೋದು? ಹಂಗಲ್ಲಿ ಸೇಮ್ ಎಲ್ಲ ಫುಲ್.